ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಪ್ರೀತಿಯ ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ರೆಗ್ಯುಲರ್ ಆಗಿ ಟ್ಯಾರೋ ರೀಡಿಂಗ್ಸ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಐ ವಾಸ್ ರಿಯಲಿ ನಾಟ್ ಫೀಲಿಂಗ್ ವೆಲ್. ಅದರಿಂದ ಸ್ವಲ್ಪ ಬ್ರೇಕ್ ತೊಗೊಳ್ಳೇಬೇಕಾಯಿತು. ಲಾಂಗ್ ಡ್ಯೂರೇಷನ್ ವೀಡಿಯೋಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಅದರಿಂದ ಐ ಹ್ಯಾಡ್ ಟು ಟೇಕ್ ದಿಸ್ ಬ್ರೇಕ್. ಐ ಆಮ್ ಸಾರಿ ಫಾರ್ ಇನ್ಕನ್ವೀನಿಯನ್ಸ್ ಏನು ಮಾಡಿದ್ದೀನಿ ನಿಮಗೆ. ಬಟ್ ಇನ್ನು ಮುಂದೆ ರೆಗ್ಯುಲರ್ ಆಗಿ ಟ್ಯಾರೋ ರೀಡಿಂಗ್ ವೀಡಿಯೋಸ್ನ ನಿಮಗೆ ಇಷ್ಟ ಆಗುವ ಹಾಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ. ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿ, ಸೊ ದಟ್ ನೀವು ಯಾವ ವೀಡಿಯೋಸ್ನೂ ಮಿಸ್ ಮಾಡೋದಿಲ್ಲ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಯಾವ ವಿಷಯದ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಿದ್ದೀನಿ ಅಂದರೆ, ಈ ವ್ಯಕ್ತಿ ಜೊತೆ ನಿಮ್ಮ ಸಿಚುವೇಶನ್ ಏನಾದರೂ ಆಗಿರಬಹುದು. ನೋ ಕಾಂಟ್ಯಾಕ್ಟ್ ಇರ್ಬೋದು, ಕಾಂಟ್ಯಾಕ್ಟ್ ಇರಬಹುದು. ಅವರ ಜೊತೆ ಫ್ಯೂಚರ್ ಏನಿದೆ ಹಾಗೂ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಯಾವ ವಿಷಯವಾಗಿ ಪ್ರಾಬ್ಲಮ್ಸ್ ಇದೆ, ಅದು ಸರಿ ಹೋಗುತ್ತಾ ಅನ್ನೋದನ್ನೆಲ್ಲ ನಾನು ಈ ರೀಡಿಂಗ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರ ನಾನು ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಇಲ್ಲಿ 3 ಕಾರ್ಡ್ ಪೈಲ್ಸ್ ಇದೆ. ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ಈ ವ್ಯಕ್ತಿ ಜೊತೆ ನಿಮ್ಮ ಪರಿಸ್ಥಿತಿ ಏನಾದರೂ ಆಗಿರಬಹುದು. ಇದು ಖಂಡಿತವಾಗ್ಲೂ ನಿಮಗೆ ರಿಲೇಟಬಲ್ ಅಂತಲೇ ಹೇಳ್ತೀನಿ. ಓಕೆ, ಲೆಟ್ ಮೀ ಸ್ಟಾರ್ಟ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಈ ವ್ಯಕ್ತಿ ಜೊತೆ ನಿಮ್ಮ ಸಿಚುವೇಶನ್ ಏನಾಗಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ರೀಡಿಂಗ್ನಲ್ಲಿ ನೀವು ತಿಳ್ಕೊಬಹುದು. ಸೊ ಇದು ನಿಮ್ಮ ಎನರ್ಜಿ ಹಾಗೂ ಇದು ಈ ವ್ಯಕ್ತಿಯ ಎನರ್ಜಿ. ನಿಮ್ಮಿಬ್ಬರ ನಡುವೆ ಏನು ನಡೀತಾ ಇದೆ, ಪಾಸ್ಟ್ ಏನಿತ್ತು ಸಿಚುವೇಶನ್ ಮತ್ತು ಫ್ಯೂಚರ್ ಏನಾಗಿದೆ, ಏನು ಬರಲಿದೆ, ಹಾಗೂ ಅವರ ಮೈಂಡ್ ಮೆಸೇಜಸ್ ಕೂಡ ಸ್ವಲ್ಪ ನಿಮಗೆ ಹೇಳಿಬಿಡ್ತೀನಿ. ಅವ್ರಿಗೆ ಏನು ಹೇಳಬೇಕು ಅನ್ನಿಸ್ತಾ ಇದೆ, ಈ ರಿಲೇಷನ್ಶಿಪ್ ಕುರಿತಾಗಿ ಈ ವ್ಯಕ್ತಿಗೆ ಏನು ಹೇಳ್ಕೋಬೇಕು ಅನ್ನಿಸ್ತಾ ಇದೆ ಅಂತ ಕೂಡ ಈ ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಸೊ ಇದು ನಿಮ್ಮ ಎನರ್ಜಿ ಏನು ಬರ್ತಾ ಇದೆ, ಜಡ್ಜ್ಮೆಂಟ್ ಬರ್ತಾ ಇದೆ. ನಿಮಗೆ ಒಂದಷ್ಟು ವಿಷಯಗಳು ಈ ಒಂದು ರಿಲೇಷನ್ಶಿಪ್ನಲ್ಲಿ ಸರಿ ಅನ್ನಿಸ್ತಾ ಇಲ್ಲ, ಪ್ರಾಬ್ಲಮ್ಸ್ ಅನ್ನಿಸ್ತಾ ಇದೆ ಹಾಗೂ ನೋವು ಅನುಭವಿಸ್ತಿದ್ದೀರಾ. ಸೊ ಬೇಸಿಕ್ಲಿ ನೀವು ನಿಮ್ಮ ಕಡೆಯಿಂದ ಈ ರಿಲೇಷನ್ಶಿಪ್ನ ಅನಾಲಿಸಿಸ್ ಮಾಡಿಬಿಟ್ಟಿದ್ದೀರಾ. ಒಂದು ಬೇಕಾ ಬೇಡವಾ ಅನ್ನುವ ಒಂದು ಪರಿಸ್ಥಿತಿಗೆ ನೀವು ಬಂದಿದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಇವರ ಎನರ್ಜಿ ಏನು ಬರ್ತಾ ಇದೆ, ಏಸ್ ಆಫ್ ಕಪ್ಸ್. ನಿಮ್ಮ ಅವರ ನಡುವೆ ಏನು ಬರ್ತಾ ಇದೆ, ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಪಾಸ್ಟ್ನಲ್ಲಿ ಏನು ನಡೆದಿದೆ ಅಂದರೆ ಕ್ವೀನ್ ಆಫ್ ಕಪ್ಸ್. ಸೊ ಇಲ್ಲಿ ನೀವು ಪಾಸ್ಟ್ನಲ್ಲಿ ಹಿಂದೆ ಈ ವ್ಯಕ್ತಿ ಜೊತೆ ಪಾಸಿಟಿವ್ ಆಗಿ ನಡ್ಕೊಂಡಿದ್ದೀರಾ ಹಾಗೂ ನೀವು ನಿಮ್ಮ ಕಡೆಯಿಂದ ಎಫರ್ಟ್ಸ್ನ 100% ಹಾಕಿದ್ದೀರಾ ಅಂತಲೇ ಹೇಳ್ತೀನಿ. ನೀವು ಎಲ್ಲ ರೀತಿಯಾಗೂ ಈ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅಂತ ಪ್ರಯತ್ನಗಳನ್ನ ಪಟ್ಟಿದ್ದೀರಾ ಅಂತಲೂ ನಾನು ನೋಡ್ತಾ ಇದ್ದೀನಿ. ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ 7 ಆಫ್ ಸ್ವೋರ್ಡ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿ ನಿಮಗೆ ತುಂಬ ಮೋಸ ಮಾಡಿದ್ದಾರೆ, ನ್ಯಾಯವಾಗಿ ನಡ್ಕೊಂಡಿಲ್ಲ, ಸುಳ್ಳು ಹೇಳೋದಾಗಿರ್ಬೋದು, ಬೇಜಾರು ಮಾಡೋದಾಗಿರ್ಬೋದು, ಇಂಥದ್ದೆಲ್ಲ ಅವರು ಬಹಳ ಮಾಡಿದ್ದಾರೆ ರಿಲೇಷನ್ಶಿಪ್ನಲ್ಲಿ. ಮುಚ್ಚುಮರೆ ನೋಡ್ತಾ ಇದ್ದೀನಿ, ಮ್ಯಾನ್ಯುಪ್ಯುಲೇಷನ್ ನೋಡ್ತಾ ಇದ್ದೀನಿ ಈ ರಿಲೇಷನ್ಶಿಪ್ನಲ್ಲಿ. ಸೊ ಇವರು ನಿಮಗೆ ಅರ್ಹರ ಅಂತ ನೀವು ಕೇಳಿದ್ರೆ ಇಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಇವರು ಒಳಗೊಂದು ಹೊರಗೊಂದು ಆ ರೀತಿಯಾಗಿ ನಡ್ಕೊಂಡಿದ್ದಾರೆ ಹಾಗೂ ಅವ್ರಿಗೆ ಕಂಫರ್ಟ್ ಏನಿದೆ ಅದನ್ನು ಮಾಡಿಕೊಂಡೇ ಹೋಗಿದ್ದಾರೆ. ನೀವು ಅಂತ ಬಂದಾಗ ನಿಮ್ಮನ್ನು ಬೆಸ್ಟ್ ಸಿಚುವೇಶನ್ಗೆ ಯಾವತ್ತೂ ಹಾಕಿಲ್ಲ. ಅಂದರೆ ಅವರ ಕಂಫರ್ಟ್, ಅವರ ಖುಷಿ, ಅವ್ರದ್ದೇ ಎಲ್ಲ. ಆದರೆ ಅವ್ರು ನಿಮ್ಮಿಂದ 100% ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅದನ್ನು ನೀವು ಕೂಡ ಪೂರೈಸಿದ್ದೀರಾ. ನಾನು ಪೂರೈಸಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಈ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ಈ ವ್ಯಕ್ತಿಗೆ ಅರ್ಥ ಆಗಿಬಿಟ್ಟಿದೆ ನೀವು ಬಿಡುವ ಚಾನ್ಸಸ್ ಹೈ ಆಗಿದೆ ಅವ್ರನ್ನ ಅಂತ. ಅಂದರೆ ನೀವು ಅವ್ರನ್ನ ಬಿಡ್ತಾ ಇದ್ದೀರಾ ಅಂತ ಚಾನ್ಸಸ್ ಹೈ ಆಗಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅದರಿಂದ ಅವ್ರು ಇವಾಗ ಪ್ಯಾಚಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಸರಿ ಮಾಡ್ಕೊಂಡು ಬಿಡೋಣ ಅಂತ ನಿಮ್ಮನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ನಡೀತಾ ಇದೆ ನಿಮ್ಮ ಅವರ ನಡುವೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೂ ಗೊತ್ತಿದೆ ಅವರು ನಿಮ್ಮನ್ನ ಇಲ್ ಟ್ರೀಟ್ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ. ಯಾಕೆಂದರೆ ಸುಳ್ಳು ಹೇಳೋರಿಗೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಗೊತ್ತಿರುತ್ತಲ್ಲ. ಹಾಗೆ ಈ ವ್ಯಕ್ತಿಗೆ ಗೊತ್ತಾಗಿದೆ ನೀವು ಅವರಿಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಿದ್ದೀರಾ, ನೀವು ಅವರಿಂದ ದೂರ ಆಗ್ತಾ ಇದ್ದೀರಾ ಅಂತ ಈ ವ್ಯಕ್ತಿಗೆ ತುಂಬ ಕ್ಲಾರಿಟಿ ಬಂದುಬಿಟ್ಟಿದೆ ಅಂತ ಹೇಳ್ತೀನಿ. ಇವರ ಮೈಂಡ್ ಮೆಸೇಜಸ್ ಏನಿದೆ ಅಂತ ಫಸ್ಟ್ ನೋಡೋಣ.
ಇಟ್ಸ್ ನಾಟ್ ಪಾಸಿಬಲ್ ಟು ಲೂಸ್ ಈಚ್ ಅದರ್. ವಿ ಆರ್ ಫಾರ್ ಎವರ್ ಕನೆಕ್ಟೆಡ್. ಈ ವ್ಯಕ್ತಿ ನಿಮ್ಗೆ ಇದನ್ನು ಹೇಳ್ತಾ ಇದ್ದಾರೆ, ನಾವು ಯಾವತ್ತೂ ಬೇರೆ ಆಗೋಕ್ಕೆ ಸಾಧ್ಯನೇ ಇಲ್ಲ, ನಾವಿಬ್ಬರು ಒಟ್ಟಿಗೆ ಇರೋದು, ಇದೇನೇ ವಿಷಯ, ಇದೇನೇ ಸತ್ಯ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ಆಮ್ ಅವೇರ್ ಐ ಹ್ಯಾವ್ ಕಾಸ್ಡ್ ಅ ಲಾಟ್ ಆಫ್ ಕೇಯಾಸ್ ಆ್ಯಂಡ್ ಪೇಯ್ನ್ ಇನ್ ಯೋರ್ ಲೈಫ್. ಸೊ ಈ ವ್ಯಕ್ತಿ ನಿಮ್ಗೆ ಇದನ್ನು ಹೇಳ್ತಾ ಇದ್ದಾರೆ, ನನಗೆ ಗೊತ್ತು, ನಾನು ನಿಂಗೆ ನೋವು ಕೊಟ್ಟಿದ್ದೀನಿ, ತುಂಬ ನಿನಗೆ ಮನಸ್ಸಿಗೆ ಆಘಾತ ಉಂಟು ಮಾಡಿದ್ದೀನಿ, ಆದರೆ ಸರಿ ಹೋಗುತ್ತೆ ಅನ್ನುವ ಒಂದು ವಿಶ್ವಾಸ ನನಗಿದೆ ಅಂತ ಈ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ. ದೇರ್ ಇಸ್ ದಟ್ ಡಾರ್ಕ್ನೆಸ್ ವಿತ್ ಇನ್ ಮೀ, ಐ ನೀಡ್ ಟು ಓವರ್ಕಮ್ ಟು ಬಿ ರೆಡಿ. ಸೊ ಇವರು, ನಾನು ಆಗಲೇ ಹೇಳಿದಾಗೆ, ಈ ವ್ಯಕ್ತಿಗೆ ರಿಯಲೈಸ್ ಆಗಿಬಿಟ್ಟಿದೆ, ನೀವು ಅವ್ರನ್ನ ಬಿಟ್ಟು ಹೋಗ್ಬಿಡ್ಬೋದು, ನಿಮ್ಮನ್ನು ಕಳ್ಕೊಳ್ಳುವ ಭಯ ಇದೆ, ಅದರಿಂದ ನಾನು ಬದಲಾಗ್ತೀನಿ, ನನಗೊಂದು ಚಾನ್ಸ್ ಕೊಡು. ಸೊ ಈ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೀವು ಇವಾಗ ಒಂದು ಗೊಂದಲದಲ್ಲಿದ್ದೀರಾ, ಇವ್ರು ಬೇಕಾ ಬೇಡವಾ ಅಂತ. ಯಾಕೆಂದರೆ ನಿಮಗೆ ನೋವಾಗಿದೆ ಇವರಿಂದ, ಹಾಗೂ ಸಿಚುವೇಶನ್ ಹೇಗಿದೆ ಅಂದರೆ ಇಟ್ಸ್ ನಾಟ್ ಸೋ ಈಸಿ, ಇಟ್ಸ್ ರಿಯಲಿ ನಾಟ್ ಸೋ ಈಸಿ. ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ವರ್ತ್ ಇದೆಯಾ ಇವ್ರಿಗೊಂದು ಚಾನ್ಸ್ ಕೊಡೋಕ್ಕೆ ಅಂತ ಚೆಕ್ ಮಾಡ್ತಿದ್ದೀನಿ. ಬಿಕಾಸ್ ಅವರು ನಿಮ್ಮಿಂದ ಒಂದು ಚಾನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈ ಒಂದು ಚಾನ್ಸ್ನ ಕೊಡೋದು ಒಳಿತಾ ಅಲ್ವಾ ಅಂತ ಈ ಒಂದು ರೀಡಿಂಗ್ನಲ್ಲಿ ತಿಳ್ಕೊಳ್ಳಿ ನೀವು. ಬಿಕಾಸ್ ಐ ಥಿಂಕ್ ಯು ನೀಡ್ ದಟ್ ಕ್ಲಾರಿಟಿ. ಸೊ ಇವ್ರಿಗೊಂದು ಚಾನ್ಸ್ ಕೊಡೋದು ವರ್ತ್ ಇದೆಯಾ? 6 ಆಫ್ ಪೆಂಟಿಕಲ್ಸ್, ತುಂಬ ನೋವು ಮಾಡಿದ್ದಾರೆ, ಮನಸ್ಸಿಗೆ ಬೇಜಾರು ಮಾಡಿದ್ದಾರೆ, ಹಾಗೂ ನೀವು ನಿಮ್ಮ ಮನಸ್ಸು ಒಂದು ಹಾರ್ಟ್ ಬ್ರೇಕ್ ಎಕ್ಸ್ಪೀರಿಯನ್ಸಿಗೆ ಬಂದಿದೆ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗಿದೆ. ಓಕೆ, ನೀವು ಏನು ಅನ್ನೋದು ಗೊತ್ತಾಗಿದೆ ಅವರಿಗೆ, ಹಾಗೂ ನಿಮ್ಮನ್ನು ಅವರು ಹೈ ಸ್ಟ್ಯಾಂಡರ್ಡ್ ವಿಮೆನ್ ಅಥವಾ ಮ್ಯಾನ್ ಆಗೇ ನೋಡ್ತಾ ಇದ್ದಾರೆ. ಓಕೆ, ಈ ವ್ಯಕ್ತಿ ಏಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ಅಕಾರ್ಡಿಂಗ್ ಟು ದ ಟ್ಯಾರೋ ಒಂದು ಚಾನ್ಸ್ ವರ್ತ್ ಇದೆ ಈ ವ್ಯಕ್ತಿ ಕೊಡೋದು ಅಂತ ಬರ್ತಾ ಇದೆ. ಬಿಕಾಸ್ ಈ ವ್ಯಕ್ತಿಗೆ ಒಂದು ಸ್ವಲ್ಪ ರಿಯಲೈಸೇಷನ್ ಆಗ್ತಾ ಇದೆ, ನಾನು ಬದಲಾಗಬೇಕು, ಈ ರಿಲೇಷನ್ಶಿಪ್ನ ಕಳ್ಕೊಂಡ್ಬಿಟ್ರೆ ನನ್ನ ಲೈಫ್ ಝೀರೋ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿರೋದ್ರಿಂದ ನೀವು ಈ ವ್ಯಕ್ತಿಗೆ ಒಂದು ಚಾನ್ಸ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತೀನಿ. ನಿಮ್ಮ ರಿಲೇಷನ್ಶಿಪ್ ಸಿಚುವೇಶನ್ ಹೀಗೆ ಇರೋದು. ಇವಾಗ ನಿಮಗೆ ಈ ಒಂದು ವಿಡಿಯೋ ರಿಲೇಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ, ರಿಲೇಟ್ ಆಗ್ತಾ ಇಲ್ಲ ಅಂದರೆ ದಟ್ಸ್ ಓಕೆ. ಬಿಕಾಸ್ ಇದೆಲ್ಲ ಜನರಲ್ ರೀಡಿಂಗ್ ಆಗಿದೆ, ಎಲ್ಲನೂ ನಿಮಗೆ ಕನೆಕ್ಟ್ ಆಗಬೇಕು ಅನ್ನೋ ರೂಲ್ಸ್ ಇಲ್ಲ. ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಈ ಥರ ವೀಡಿಯೋಸ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗ್ತಾ ಇದೆಯಾ, ನಿಮ್ಮ ರಿಲೇಷನ್ಶಿಪ್ಗೆ ಹೆಲ್ಪ್ ಆಗ್ತಾ ಇದೆಯಾ ಅಂತ ಕೂಡ ನನಗೆ ಫೀಡ್ಬ್ಯಾಕ್ನ ಕೊಡಿ. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಾನಿವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ ನಾನು ಈಗ ಮಾಡ್ತೀನಿ. ನಿಮ್ಮ ಪರ್ಸನ್ ಏನೇ ಆಗಿರ್ಬೋದು, ನಿಮ್ಮ ಅವರ ನಡುವೆ ಸಿಚುವೇಶನ್, ಈ ವ್ಯಕ್ತಿ ಜೊತೆ ನಿಮ್ಮ ಫ್ಯೂಚರ್ ಹೇಗಿರುತ್ತೆ, ನಿಮ್ಮ ಎನರ್ಜಿ, ಅವರ ಎನರ್ಜಿ, ಸಿಚುವೇಶನ್ ಏನಾಗಿದೆ, ಪಾಸ್ಟ್ನಲ್ಲಿ ಏನಾಗಿತ್ತು, ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು, ಮತ್ತು ಅವ್ರು ನಿಮಗೆ ಏನನ್ನು ಹೇಳೋಕ್ಕೆ ಬಯಸ್ತಾ ಇದ್ದಾರೆ, ವಾಟ್ ಈಸ್ ದ ಮೈಂಡ್ ಮೆಸೇಜ್ ಫ್ರಮ್ ದೆಮ್ ಅಂತ ಕೂಡ ನಾನು ನಿಮಗೆ ಹೇಳಿಬಿಡ್ತೀನಿ. ಸೊ ಲೆಟ್ ಮೀ ಸ್ಟಾರ್ಟ್. ನಿಮ್ಮ ಎನರ್ಜಿ 2 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ ಯು ಆರ್ ನಾಟ್ ಇನ್ ಅ ರೈಟ್ ಸ್ಪೇಸ್. ವೆರಿ ಕ್ಲಿಯರಾಗಿ ಕಾಣ್ತಾ ಇದೆ. ನಿಮಗೆ ನೀವೊಂದು ಪಾಸ್ ತೊಗೊಂಡಿದ್ದೀರಾ. ಈ ರಿಲೇಷನ್ಶಿಪ್ ಬಂದಾಗ ಯೋಚನೆ ಮಾಡ್ತಾ ಇದ್ದೀರಾ, ಹಾಗೂ ಬೇಕಾ ಬೇಡ ಅನ್ನೋದಕ್ಕಿಂತ ನನಗೆ ಆ ಸ್ಪೇಸ್ ಬೇಕು, ಆ ಡಿಸ್ಟೆನ್ಸ್ ಬೇಕು ಅಂತ ನೀವೇ ಇವರಿಂದ ದೂರ ಆಗಿದ್ದೀರಾ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಎನರ್ಜಿಲಿ ಏನಾಗ್ತಾ ಇದೆ ಅಂದರೆ, ನಿಮ್ಮ ಪ್ರಕಾರವಾಗಿ ನೀವು ಈ ರಿಲೇಷನ್ಶಿಪ್ನಲ್ಲಿ ನೋವು ಅನುಭವಿಸಿದ್ದೀರಾ, ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ, ಹಾಗೂ ನಿಮಗೆ ರೆಸ್ಪೆಕ್ಟ್ ಸಿಕ್ಕಿಲ್ಲ ಅನ್ನುವಂಥ ಒಂದು ಅನುಭವ ಆಗಿದೆ. ಅವರ ಎನರ್ಜಿ ಏನು ಬರ್ತಾ ಇದೆ, 2 ಆಫ್ ಕಪ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿಗೆ ರಿಲೇಷನ್ಶಿಪ್ ಬೇಕು, ಸರಿ ಹೋಗುತ್ತೆ, ಹಾಗೂ ನೀವು ಇಂಪಾರ್ಟೆಂಟ್ ಅನ್ನುವ ಒಂದು ಸಿಚುವೇಷನಲ್ಲಿ ಅವರಿದ್ದಾರೆ. ಅವರ ನಡುವೆ ಏನಾಗ್ತಾ ಇದೆ, ನೈಟ್ ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ಫೈರ್ ಎಲಿಮೆಂಟ್ ಇದೆ. ಸೊ ಈ ವ್ಯಕ್ತಿ ಯಾವುದೋ ಒಂದು ಕಾರಣದಲ್ಲಿ ನಿಮ್ಮನ್ನು ಕುಗ್ಸಿದ್ದಾರೆ ಹಾಗೂ ನೋವುಂಟು ಮಾಡಿದ್ದಾರೆ, ಅದರಿಂದನೇ ನೀವು ಈ ಥರ ಬ್ರೇಕ್ ಆಗಿದ್ದೀರಾ. ಓಕೆ, ಪಾಸ್ಟ್ನಲ್ಲಿ ಏನು ಬರ್ತಾ ಇದೆ ಅಂದರೆ 6 ಆಫ್ ವಾಂಡ್ಸ್ ಬರ್ತಾ ಇದೆ. ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ರೀಡಿಂಗ್, ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಇದು ನಿಮಗೆ ರೆಸೊನೇಟ್ ಆಗ್ಬೋದು, ಆಗದೇ ಇರ್ಬೋದು, ಆದರೂ ನಾನು ನಿಮ್ಗೆ ಇದನ್ನೆಲ್ಲ ಹೇಳಲೇಬೇಕು, ಅದರಿಂದ ಹೇಳ್ತಾ ಇದ್ದೀನಿ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ, ನೀವು ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಆಯಿತಾ. ನೀವು ಬೆಳೀತಾ ಇದ್ದೀರಾ, ಹಾಗೂ ನಿಮ್ಮ ಲೈಫ್ನ ನೀವು ಸೀರಿಯಸ್ ಆಗಿ ತಗೋತಾ ಇದ್ದೀರಾ, ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರಾ, ಸೆಲ್ಫ್ ಕೇರ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಲೈಫ್ ಕಡೆಗೆ ನೀವು ತುಂಬಾ ಫೋಕಸ್ಡ್ ಆಗಿದ್ದೀರಾ. ಇದರಿಂದ ಏನಾಗ್ತಾ ಇದೆ ಅಂದರೆ, ಮೇ ಬಿ ನೀವು ಫೈನಾನ್ಷಿಯಲಿ ಸ್ಟ್ರಾಂಗರ್ ಆಗ್ತಾ ಇರ್ಬೋದು, ಕರಿಯರ್ ಪಾತ್ನಲ್ಲಿ ನೀವು ತುಂಬಾ ಒಳ್ಳೆ ಹೆಸರು ಪಡಿತಿರ್ಬೋದು, ಸಕ್ಸಸ್ ನಿಮ್ಮ ಎನರ್ಜಿ ಆಗಿದೆ. ಸೊ ನೀವು ಸಕ್ಸಸ್ನು ನೋಡ್ತಾ ಇದ್ದೀರಾ,
ಆದರೆ ಇಲ್ಲೇನಾಗ್ತಾ ಇದೆ, ಈ ವ್ಯಕ್ತಿಗೆ ಅದನ್ನು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅದರಿಂದ ನಿಮಗೆ ಕೊಂಕು ಮಾತಾಡೋದಾಗಿರ್ಬೋದು, ಬೇಜಾರು ಮಾಡೋದಾಗಿರ್ಬೋದು, ನಿಮಗೆ ಇವರು ಸಪೋರ್ಟಿವ್ ಆಗಿ ನಡ್ಕೊಂಡಿಲ್ಲ. ಅದರಿಂದನೇ ನಿಮಗೆ ಇವ್ರು ಬೇಡ ಅಂತ ನೀವು ಡಿಸ್ಟೆನ್ಸ್ನ ತೊಗೊಂಡಿದ್ದೀರಾ. ಲೈಕ್ ಯು ಹ್ಯಾವ್ ಟೇಕನ್ ಅ ಬ್ರೇಕ್ ಫ್ರಮ್ ದಿಸ್ ಪರ್ಸನ್ ಬಿಕಾಸ್ ಆಫ್ ದಿಸ್ ಆ್ಯಟಿಟ್ಯೂಡ್. ಆದರೆ ಅವರು ಇವಾಗ ನಿಮ್ಮನ್ನು ಕಳ್ಕೊಂಡ್ಬಿಟ್ಟಿದ್ದೀನಲ್ಲ ಅನ್ನುವಂಥ ಒಂದು ಪಶ್ಚಾತ್ತಾಪದಲ್ಲೂ ಇದ್ದಾರೆ, ಗಿಲ್ಟಲ್ಲಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಅವರ ಮಾತಿಂದ ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ ಅವ್ರಿಗೆ ರಿಯಲೈಸ್ ಆಗಿದೆ. ಸೊ ಇಲ್ಲಿ ಹೈ ಪ್ರೀಸ್ಟೆಸ್ ಬರ್ತಿರೋದ್ರಿಂದ ನಿಮ್ಮ ಕಡೆಯಿಂದ ಈ ರಿಲೇಷನ್ಶಿಪ್ನಲ್ಲಿ ಯಾವ ತಪ್ಪೂ ಆಗಿಲ್ಲ ಅಂತ ಕ್ಲಾರಿಟಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ನಿಮ್ಮಿಂದ ಇಲ್ಲಿ ಏನೂ ಆಗಿಲ್ಲ, ನಿಮ್ಮ ಕಡೆಯಿಂದ ನೀವೇನು ಬೇಕು ಅಂತ ಏನು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಲ್ಲ. ಅವರ ಇನ್ಸೆಕ್ಯೂರಿಟಿಯಿಂದ, ಅವರ ಪ್ರಾಬ್ಲಮಿಂದನೇ ಈ ರಿಲೇಷನ್ಶಿಪ್ನ ಹಾಳು ಮಾಡಿದ್ದಾರೆ ಅಂತಲೇ ನಾನು ಹೇಳ್ಬೋದು. ಹಾಗೂ ನಿಮಗೆ ದುಃಖವನ್ನು ಪಾಸ್ ಮಾಡಿದ್ದಾರೆ, ನಿಮಗೆ ದುಃಖವನ್ನು ಉಂಟು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ ನನಗೆ ಬೇಕೇ ಬೇಕು ಅಂತ ಅವ್ರಿಗೆ ನಿಮ್ಮ ಬಗ್ಗೆ ಆ ಥರದ್ದು ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ನಾನು ಅವರ ಮೈಂಡ್ ಮೆಸೇಜಸ್ನು ಕೂಡ ನಾನು ನಿಮ್ಗೆ ಓದ್ಬಿಡ್ತೀನಿ. ಫಸ್ಟ್ ಮೈಂಡ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಲುಕಿಂಗ್ ಥ್ರೂ ಆರ್ ಕಾನ್ವರ್ಸೇಷನ್ ಮೇಕ್ಸ್ ಮಿ ಮಿಸ್ ಯು ಇಮೆನ್ಸ್ಲಿ. ಸೊ ನಾನು ಆಗಲೇ ಹೇಳಿದಾಗೆ ಇವಾಗ ನೋ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ನೀವಿಬ್ಬರು ದೂರ ಇರಬಹುದು. ಅವರು ನಿಮ್ಮ ಅವರ ನಡುವೆ ನಡೆದಿರುವಂಥ ಚಾಟ್ ಮೆಸೇಜಸ್ ಏನಿದೆ ಅದನ್ನು ನೋಡೋದಾಗಿರ್ಬೋದು, ನಿಮ್ಮ ವಾಯ್ಸ್ ಕೇಳೋದಾಗಿರ್ಬೋದು, ರೆಕಾರ್ಡೆಡ್ ವಾಯ್ಸ್ನ ಕೇಳೋದು, ಅಥವಾ ನಿಮ್ಮ ವೀಡಿಯೋಸ್ ಫೋಟೋಸ್ನ ನೋಡೋದು, ಆ ಥರ ನಿಮ್ಮನ್ನು ಅವ್ರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಯು ಮೀನ್ ದ ವರ್ಲ್ಡ್ ಟು ಮೀ ಆ್ಯಂಡ್ ಐ ನೆವರ್ ವಾಂಟೆಡ್ ಟು ಹರ್ಟ್ ಯು ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನಾನು ನಡ್ಕೊಂಡಿದ್ದು ತಪ್ಪಿದೆ, ಆದರೆ ನನ್ನಿಂದ ನೋವು ನಿನಗೆ ಉಂಟಾಗಿದೆ, ನೀನು ನನಗೆ ಜಗತ್ತು ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಐ ನೆವರ್ ವಾಂಟೆಡ್ ಟು ಹರ್ಟ್ ಯು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವ್ರಿಗೆ ನಿಜವಾಗ್ಲೂ ನಿನ್ಗೆ ಹರ್ಟ್ ಮಾಡಬೇಕು ಅಂತ ನನಗೆ ಆ ಉದ್ದೇಶ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಸ್ ಐ ಟೋಲ್ಡ್, ಈ ಪರ್ಸನ್ ಯಾರೇ ಇರ್ಬೋದು ತುಂಬ ಇನ್ಸೆಕ್ಯೂರಿಟಿನ ಅನುಭವಿಸಿದ್ದಾರೆ. ಬಿಕಾಸ್ ನೀವು ತುಂಬ ಮೇಲ್ ಬರ್ತಾ ಇದ್ದೀರಾ, ಅದನ್ನ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ನಿಮ್ಮನ್ನು ಕಳ್ಕೊಂಡು ಬಿಡ್ತೀನಿ ಅನ್ನೋ ಭಯದಿಂದ ಈ ಥರ ಎಲ್ಲ ನಿಮಗೆ ಹರ್ಟ್ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ಮೋಟಿವೇಟ್ ಮಾಡಿಲ್ಲ, ಡಿಮೋಟಿವೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ವಾಸಂಟ್ ಏಬಲ್ ಟು ರೆಸಿಪ್ರಿಕೇಟ್ ಮೈ ಲವ್ ಫಾರ್ ಯು ಆ್ಯಂಡ್ ಐ ರಿಗ್ರೆಟ್ ಇಟ್. ನಾನು ಆಗಲೇ ಹೇಳಿದಾಗೆ ಈ ವ್ಯಕ್ತಿ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ, ಆದರೆ ಹೌದು ಈ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ಸ್ ಇದ್ದಿದ್ದರಿಂದನೇ ಹೀಗೆಲ್ಲ ಆಗಿದೆ. ಅಕಾರ್ಡಿಂಗ್ ಟು ದ ರೀಡಿಂಗ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಸರಿ ಹೋಗಬೇಕು, ಸ್ವಲ್ಪ ಟೈಮ್ ಕೊಡಿ. ಹಾಗೂ ನೀವೇನು ಮಾಡ್ತಾ ಇದ್ದೀರಾ ಸರಿ ಇದೆ, ಆಯಿತಾ? ಇಲ್ಲಿ ನಿಮ್ಮ ಕಡೆಯಿಂದ ಏನೋ ತಪ್ಪನ್ನು ನಾನು ನೋಡ್ತಾ ಇಲ್ಲ. ಸೊ ನೀವು ಹೀಗೆ ಮುಂದುವರಿರಿ, ನಿಮ್ಮ ಲೈಫ್ ಕಡೆಗೆ ಹೀಗೆ ಫೋಕಸ್ಡ್ ಆಗಿ ನೀವೇನೇನು ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅದನ್ನು ಪೂರೈಸ್ಕೊಂಡು ಹೋಗಿ. ಈ ರಿಲೇಷನ್ಶಿಪ್ ಸರಿ ಹೋಗುತ್ತೆ, ಸ್ವಲ್ಪ ಟೈಮ್ ಕೊಡೋದ್ರಿಂದ ಅಂತಲೇ ಹೇಳ್ತೀನಿ. ವಿತಿನ್ 1 ಮಂತ್ ಈ ರಿಲೇಷನ್ಶಿಪ್ ಸರಿ ಹೋಗಬೇಕು ಅಂತ ಅಕಾರ್ಡಿಂಗ್ ಟು ಟ್ಯಾರೋ ಬರ್ತಾ ಇದೆ. ನಿಮಗೆ ಈ ವಿಡಿಯೋ ಎಲ್ಲ ರಿಸೊನೇಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಮನಸ್ಥಿತಿ ಏನಿದೆ, ರೀಡಿಂಗ್ ಪ್ರಕಾರವಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದೋ ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಲೆಟ್ ಮೀ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಎನರ್ಜಿ, ಅವರ ಎನರ್ಜಿ, ಹಾಗೂ ನಿಮ್ಮ ನಡುವೆ ಏನಿದೆ, ಪಾಸ್ಟ್ನಲ್ಲಿ ಏನಾಗಿತ್ತು, ಫ್ಯೂಚರ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ರಿಲೇಷನ್ಶಿಪ್ನಲ್ಲಿ, ಹಾಗೂ ಅವರ ಮೈಂಡ್ ಮೆಸೇಜಸ್ನ ಕೂಡ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಅವ್ರು ಏನನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದಾರೆ, ವಾಟ್ ದೇ ವಾಂಟ್ ಟು ಟೆಲ್ ಯು, ಅವ್ರು ನಿಮ್ಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ಇದನ್ನು ನಾನು ನಿಮಗೆ ರೀಡಿಂಗ್ನಲ್ಲಿ ಹೇಳಿಬಿಡ್ತೀನಿ. ಸೊ ಲೆಟ್ ಮೀ ಸ್ಟಾರ್ಟ್. ನಿಮ್ಮ ಎನರ್ಜಿ ಏನು ಬರ್ತಾ ಇದೆ ಅಂದರೆ, ಹೆರೋಫಂತ್ ಕಾರ್ಡ್ ಬಂದಿದೆ. ಅವರ ಎನರ್ಜಿನಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಅವರ ನಡುವೆ ಕಿಂಗ್ ಆಫ್ ಕಪ್ಸ್ ಇದೆ. ಕಪ್ ಆಫ್ ಎಮೋಷನ್ಸ್ ಇದ್ದರೆ ಒಳ್ಳೆಯದೇ. ಕಪ್ ಆಫ್ ಎಮೋಷನ್ಸ್ ಇದೆ ಈ ರಿಲೇಷನ್ಶಿಪ್ನಲ್ಲಿ. ಪಾಸ್ಟ್ನಲ್ಲಿ ಏನಾಗಿತ್ತು, 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಈ ಒಂದು ರಿಲೇಷನ್ಶಿಪ್ನಲ್ಲಿ ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ಕಂಡೀಷನ್, ಹಣಕಾಸಿನ ಸಮಸ್ಯೆ ಜಾಸ್ತಿ ನೋಡ್ತಾ ಇದ್ದೀನಿ. ಹಣಕಾಸಿನ ಸಮಸ್ಯೆ, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ರಿಲೇಷನ್ಶಿಪ್ ಹಾಳಾಗಿದೆ. ಲವರ್ಸ್ ಕಾರ್ಡ್ ಔಟ್ಕಮ್ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ರೀಡಿಂಗ್ ಬಿಕಾಸ್ ಇಂಪಾರ್ಟೆಂಟ್ ಆಗಿರುವಂಥದ್ದು, ಬೇಕಾಗಿರುವಂಥ ಕಾರ್ಡ್ಸೇ ಓಪನ್ ಆಗಿದೆ. ಓಕೆ, ರೀಡಿಂಗ್ನಲ್ಲಿ ಅದೇ ಬಂದಿದೆ. ಅದು ಆ ಥರ ಬಂದಾಗ ಏನಾಗುತ್ತೆ ಅಂದರೆ, ರಿಲೇಷನ್ಶಿಪ್ನಲ್ಲಿ ನೋವು ಇರಬಹುದು, ಆದರೆ ಒಂದು ಸೊಲ್ಯೂಷನ್ ಪಾಸಿಟಿವ್ ಆಗಿ ಸಿಗುತ್ತೆ ಅಂತ ನಿಮಗೆ ಕನ್ಫರ್ಮೇಷನ್ ಸಿಕ್ಕಿದೆ ಈ ರೀಡಿಂಗ್ನಲ್ಲಿ, ಆಯಿತಾ?
ಸೊ ಇಲ್ಲೇನಾಗಿದೆ, ಹಿಂದೆ ನಿಮ್ಮ ಅವರ ನಡುವೆ ಮಾತಿನ ಚಕಮಕಿ ಆಗಿರ್ಬೋದು, ಹಾಗೂ ನೋವಿನ ಮಾತುಗಳು ಒಬ್ರಿಗೊಬ್ರು ಪಾಸ್ ಮಾಡ್ಕೊಂಡಿರೋದು, ಬೇಜಾರು ಮಾಡಿರುವಂಥದ್ದು ನೀವು ಮಾತ್ರ ಅಲ್ಲ, ಅವರು ಬೇಜಾರು ಮಾಡಿದ್ದಾರೆ ನಿಮಗೆ, ಹಾಗೂ ನೀವು ಅವ್ರಿಗೆ ಬೇಜಾರು ಮಾಡಿದ್ದೀರ. ಬಟ್ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತೀವಲ್ಲ, ನೀವು ಅವ್ರ ಮನಸ್ಸಿಗೆ ನೋವು ಮಾಡಿದ್ದೀರಾ, ಅವರು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಾರೆ. ಮತ್ತು ಈಗ ಪ್ರೆಸೆಂಟ್ ಏನಾಗ್ತಾ ಇದೆ ಅಂದರೆ, ನೀವು ಈ ಒಂದು ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೇಳ್ಕೊಳ್ಳೋದಾಗಿರ್ಬೋದು, ಈ ಪರಿಸ್ಥಿತಿನ ಬೇರೆಯವ್ರ ಹತ್ರ ಶೇರ್ ಮಾಡಿಕೊಂಡು ಅವರ ಅಡ್ವೈಸ್ನ ಪಡಿತಾ ಇದ್ದೀರಾ. ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರಿಗೇನು ಹೇಳಬೇಕು ಅನ್ನಿಸ್ತಾ ಇದೆ, ಅವರು ಹಾಗೆ ನಿಮ್ಗೆ ಅಡ್ವೈಸಸ್ ಕೊಡ್ತಾ ಇದ್ದಾರೆ. ಸೊ ಅವ್ರ ಮೂಗಿನ ನೇರಕ್ಕೆ ಬ್ಯಾಡ್ ಅಡ್ವೈಸಸ್ಸು ಕೊಡ್ತಾ ಇದ್ದಾರೆ, ಗುಡ್ ಅಡ್ವೈಸಸ್ಸು ಕೊಡ್ತಾ ಇದ್ದಾರೆ ನಿಮಗೆ ಜನ. ಆದರೆ ನಾನೇನು ಹೇಳ್ತೀನಿ ಅಕಾರ್ಡಿಂಗ್ ಟು ದ ರೀಡಿಂಗ್ ಅಂದರೆ, ಈ ಒಂದು ರಿಲೇಷನ್ಶಿಪ್ನಲ್ಲಿ ಪ್ರೀತಿ ಅನ್ನುವಂಥದ್ದೇ ಒಂದು ಬೇರೂರಿದೆ, ಓಕೆ, ಬೇಸ್ ಆಗಿದೆ. ಪ್ರೀತಿಗೆ ಯಾವುದೇ ರೀತಿಯಾದ ಕೊರತೆ ಇಲ್ಲ. ಆದರೆ ಹಣಕಾಸಿನ ವಿಷಯವಾಗಿ ಹಾಗೂ ಡಿಮಾಂಡಿಂಗ್ ಆಗಿದೆ ಈ ರಿಲೇಷನ್ಶಿಪ್. ತುಂಬ ಡಿಮಾಂಡ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ನೀವು ಹೈ ಎಕ್ಸ್ಪೆಕ್ಟೇಷನ್ಸ್ನಲ್ಲಿದ್ದೀರಾ, ಅವರು ಹೈ ಎಕ್ಸ್ಪೆಕ್ಟೇಷನ್ಸ್ನಲ್ಲಿದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂದರೆ, ಮೇ ಬಿ ನಿಮ್ಮ ಲಿವಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀರಾ, ರಾಯಲ್ ಆಗಿರಬೇಕು. ಸೊ ಈ ಥರ ನೀವು ನಿಮ್ಮ ಲೈಫ್ನ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದಕ್ಕೆ ಪ್ರೆಷರೈಸ್ ಆಗಿಬಿಟ್ಟಿದ್ದೀರಾ. ತುಂಬ ಮೆಟೀರಿಯಲಿಸ್ಟಿಕ್ ಆಗಿ ಇಬ್ಬರು ಫೋಕಸ್ ಮಾಡ್ತಿರೋದ್ರಿಂದ ಜಗಳಗಳು ಬರ್ತಾ ಇದೆ. ಆದರೆ ಪ್ರೀತಿಗೆ ಕೊರತೆ ಇಲ್ಲ ಅಂತ ನಾನು ಮತ್ತೆ ನಿಮ್ಗೆ ಅದನ್ನೇ ಹೇಳೋದು. ಯಾಕೆಂದರೆ ಇಲ್ಲಿ ಲವರ್ಸ್ ಕಾರ್ಡ್ ನಿಮಗೆ ಔಟ್ಕಮ್ ಆಗಿ ಬಂದಿದೆ, ಫ್ಯೂಚರಿಸ್ಟಿಕ್ ಕಾರ್ಡ್ ಆಗಿದೆ ಇದು. ಸೊ ಇಟ್ ಮೀನ್ಸ್ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಅವಸರ ಪಡಬೇಡಿ, ಆತಂಕದಲ್ಲಿ ಡಿಸಿಷನ್ಸ್ನ ಈಗ ತಗೊಳ್ಳೋದು ಬೇಡ ಅಂತ ಹೇಳ್ತೀನಿ. ಯಾಕೆಂದರೆ ದೇರ್ ಈಸ್ ಲವ್, ದೇರ್ ಈಸ್ ಲೈಫ್ ಇನ್ ದಿಸ್ ರಿಲೇಷನ್ಶಿಪ್. ಓಕೆ, ಕ್ಲಿಯರಾಗಿ ನಾನು ನೋಡ್ತಾ ಇದ್ದೀನಿ ರೀಡಿಂಗ್ನಲ್ಲಿ. ಅವರ ಎನರ್ಜಿ ಏನಾಗಿದೆ ಅಂದರೆ, ನಾನು ಆಗಲೇ ಹೇಳಿದಾಗೆ, ನೀವು ಅವರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದೀರಾ. ಅವ್ರಿಗೆ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಒಂದು ಪ್ರೆಷರ್ನಲ್ಲಿ ಈ ವ್ಯಕ್ತಿ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂದರೆ ಕ್ಲಾಶಸ್ ಆಗ್ತಾ ಇದೆ. ಆದರೆ ಅವ್ರು ನಿಮ್ಮನ್ನ ಪ್ರೀತಿಸ್ತಾರಾ ಅಂತ ಕೇಳಿದರೆ ಎಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಕಪ್ ಆಫ್ ಎಮೋಷನ್ಸ್, ಕಿಂಗ್ ಆಫ್ ಎಮೋಷನ್ಸ್ ಬಂದಿದೆ. ಸೊ ದಿಸ್ ಇಸ್ ಅ ವೆರಿ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಏನಂದರೆ ಅವ್ರಿಗೆ ನೀವು ಬೇಕೇ ಬೇಕು, ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ, ಅಷ್ಟು ಅಪಾರವಾದ ಪ್ರೀತಿ ಇದೆ. ಇನ್ನು 1-2 ವಾರದಲ್ಲೇ ಈ ರಿಲೇಷನ್ಶಿಪ್ನಲ್ಲಿ ಏನೇ ಅಡೆತಡೆಗಳಿರ್ಬೋದು, ಪ್ರಾಬ್ಲಮ್ಸ್ ಇರಬಹುದು, ಸರಿ ಹೋಗುತ್ತೆ ಅಂತಲೇ ಬರ್ತಾ ಇದೆ. ಸೊ ರೀಡಿಂಗ್ನಲ್ಲಿ ಏನಿದೆ ಅದನ್ನೇ ನಾನು ಹೇಳೋದು, ನಾನೇನು ಸುತ್ತಿ ಬಳಸಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ದಟ್ಸ್ ಹೌ ಇಟ್ ಲುಕ್ಸ್ ಲೈಕ್. ಅವರ ಮೈಂಡ್ ಮೆಸೇಜಸ್ ಏನು ಅಂತ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ಹ್ಯಾವ್ ಬೀನ್ ಟ್ರೈಂಗ್ ಟು ಕನೆಕ್ಟ್ ಟು ಯು ಥ್ರೂ ಡ್ರೀಮ್ಸ್. ಸೊ ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಇಮ್ಯಾಜಿನ್ ಮಾಡುವಂಥದ್ದು, ನಿಮ್ಮನ್ನು ಅವರು ಅವರ ಕನಸಿನಲ್ಲಿ ಕೂಡ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಯು ವೇರ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಸ್ ಎವರ್ ಹ್ಯಾಪನ್ ಟು ಮೀ. ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿದೆ. ನನ್ನ ಲೈಫ್ನಲ್ಲಿ ಏನೇ ನಡೆದಿರ್ಬೋದು, ಆದರೆ ನೀನು ನನ್ನ ಲೈಫಿಗೆ ಬಂದಿರೋದೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ಸ್ಟಿಲ್ ಹ್ಯಾವ್ ಹೋಪ್ ದಟ್ ವಿ ವಿಲ್ ಬಿ ಟುಗೆದರ್ ಅಗೇನ್. ಸೊ ಇವಾಗ ಏನಾದರೂ ಡಿಸ್ಟೆನ್ಸ್ ಇದೆ, ನೋ ಕಾಂಟ್ಯಾಕ್ಟ್ ಇದೆ, ಸೈಲೆಂಟ್ ಟ್ರೀಟ್ಮೆಂಟ್ ಇದೆ, ಏನೇ ಆಗಿರಲಿ ಪರಿಸ್ಥಿತಿ, ಇನ್ನೊಂದು 2 ವಾರದಲ್ಲೇ ಸರಿ ಹೋಗುತ್ತೆ ಅಂತ ರೀಡಿಂಗ್ ಪ್ರಕಾರವಾಗಿ ನಾನು ನೋಡ್ತಾ ಇದ್ದೀನಿ. ಆನ್ ದ ಹೋಲ್ ರೀಡಿಂಗ್ ಚೆನ್ನಾಗೇ ಬಂದಿದೆ. ಟೇಕ್ ಕೇರ್, ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್.